ಓಕೆ, ನಾವೀಗ ಹರಿಹರ ನಗರ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಹರಿಹರ ವಿಧಾನಸಭಾ ಕ್ಷೇತ್ರ ದಾವಣಗೆರೆಗೆ ಸೇರುತ್ತೆ. ಆ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ ಸರ್. ಯಾರು ಗೆಲ್ತಾರೆ ಅನ್ಸುತ್ತೆ? ಇಲ್ಲಿ ಗಾಯತ್ರಿ ಸಿದ್ದೇಶ್ವರ್. ಏನು ಹೇಳಿ? ಗಾಯತ್ರಿ ಸಿದ್ದೇಶ್ವರ್. ಬಿಜೆಪಿ. ಏನು ಬಿಜೆಪಿ ಪರ ಹೆಂಗೆ ಈಗ? ಮೋದಿನ ಅಥವಾ ಮೋದಿನೂ ಇದೆ. ಇಲ್ಲಿ GM ಸಿದ್ದೇಶ್ವರನವರು ಭಾಳ ಅವರು ಹಿಂದೆನೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿನೇ ಗೆಲ್ಲೋದು. ಬಿಜೆಪಿ ಗೆಲ್ಲೋದು ಪಕ್ಕ. ಸರ್, ಈಗ ವಾತಾವರಣ ನೋಡಿದ್ರೆ ಗ್ಯಾರಂಟಿ ಕೊಟ್ಟಿರೋದು ಇಂದ ಸ್ವಲ್ಪ ಗ್ರಾಮಾಂತರ ಭಾಗಗಳಲ್ಲಿ ಹೆಣ್ಮಕ್ಳು ಓಟು ಸ್ವಲ್ಪ ಡಿಫ್ರೆಂಟ್ ಇದೆ. ಕಳೆದ ಬಾರಿಗಿಂತ ಕಡಿಮೆ ಮಟ್ಟದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ನಮ್ಮ ಇದು ಆಗ್ತಾ ಇದೆ. ಅಂದ್ರೆ ಬಿಜೆಪಿ ಗೆಲ್ಲುತ್ತೆ, ಬಟ್ ಲೀಡ್ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಗ್ಯಾರಂಟಿ ಕೊಟ್ಟಿರೋ 2,000 ರೂಪಾಯಿ ಏನಿದೆಯಲ್ಲ, ಗ್ರಾಮಾಂತರ ಮತ್ತೆ ಸ್ಲಮ್ ಏರಿಯಾಗಳಲ್ಲಿ ಆದಷ್ಟು ಹೆಣ್ಮಕ್ಳು ತುಂಬಾ ಅದನ್ನ ಇದು ಮಾಡಿದ್ದಾರೆ. ನಾವು ದೇಶದ ಹಿತದೃಷ್ಟಿಯಿಂದ ಮೋದಿಯನ್ನ ನಾವು ಬೆಂಬಲಿಸ್ತೀವಿ. ಮೋದಿ ನೋಡ್ತಾರ ಅಥವಾ ಲೋಕಲ್ ಕ್ಯಾಂಡಿಡೇಟ್ ನೋಡ್ತಾರ? ಮೋದಿ ನೋಡೇ ಓಟ್ ಹಾಕ್ತಾರೆ. ಇವ್ರನ್ನೆಲ್ಲ ಯಾರು ನೋಡಿ ಓಟ್ ಹಾಕಲ್ಲ, ಮೋದಿ ನೋಡೇ ಓಟ್ ಹಾಕೋದು. ಹೆಂಗಿದೆ ರಾಜಕೀಯ? ಯಾರು ಗೆಲ್ತಾರ ಇಲ್ಲಿ ಈ ಸರ್ತಿ? ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿ. ಏನ್ ಸಮಾಚಾರ? ಯಾಕೆ? ಏನ್ ಕಾರಣ? ಇಲ್ರಿ, ಅವ್ರ ಮನೆಯವ್ರ ಒಳ್ಳೆ ಕೆಲಸ ಮಾಡ್ಯಾರ್ರಿ. ಒಳ್ಳೆ ಕೆಲಸ ಮಾಡಿದಾರ ಸಿದ್ದೇಶ್ವರ್ ಅವರು. ಈ ಸಲ ಮತ್ ಲೇಡೀಸ್ ಟಿಕೆಟ್ ಕೊಟ್ಟ ಅವ್ರಿಗೆ ಕೊಟ್ರಿ, ಹಂಗಾಗಿ ಅವ್ರ ಗೆಲ್ತಾರೆ ಅವರು ಡೆಫಿನೆಟ್ಲಿ. ಅವ್ರ ಮುಖ ನೋಡಿ ಓಟ್ ಹಾಕ್ತಾರ, ಮೋದಿ ಮುಖ ನೋಡಿ ಓಟ್ ಹಾಕ್ತಾರ? ಮೋದಿ ಮುಖ, ಕ್ಯಾಂಡಿಡೇಟ್ ಮುಖ ನೋಡಿ ಓಟ್ ಹಾಕ್ತಾರೆ. ಬಿಜೆಪಿ. ಓಕೆ, ಇಲ್ಲೊಬ್ರು ಮಹಿಳೆಯರಿದ್ದಾರೆ. ಅಮ್ಮ, ಹೆಂಗಿದೆ ಎಲೆಕ್ಷನ್? ಯಾರು ಗೆಲ್ಬೋದು ಅಂತೀರಾ? ಬಿಜೆಪಿ. ಏನ್ ಕಾರಣ ಅಂತ ಅದ್ರ ಪ್ರಕಾರ, ನಿಮ್ ಪ್ರಕಾರ? ಸ್ವಲ್ಪ ಎಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಇಬ್ರು ಲೇಡೀಸೇ ನಿಂತಿರೋದು. ಕಾಂಗ್ರೆಸ್ ಇಂದನೂ ಲೇಡೀಸು, ಬಿಜೆಪಿ. ಸೊ ನೀವೆಲ್ಲ ಹಂಗಾರೆ ಜಾಸ್ತಿ ಸಂಖ್ಯೆನಲ್ಲಿ ಹೋಗಿ ವೋಟ್ ಮಾಡ್ತೀರಾ? ಇದೇ ಫಸ್ಟ್ ಟೈಮ್ ದಾವಣಗೆರೆ ಇತಿಹಾಸದಲ್ಲಿ ಒಬ್ರು ಲೇಡಿ ಸಂಸದರಾಗ್ತಾ ಇದಾರೆ. ಯಾರೇ ಗೆದ್ರು ಒಬ್ರು ಲೇಡಿ ಚೆನ್ನಾಗಾದ್ರೂ ಸಾಕಷ್ಟೇ, ನಮ್ಗೆ ಏನಿದಿಲ್ಲ. ನಮಸ್ಕಾರ ಅಮ್ಮ. ಹೆಂಗಿದೆ ಎಲೆಕ್ಷನ್? ಯಾರು ಗೆಲ್ತಾರೆ? ಯಾರಂತ ಹೇಳಕ್ಕಾಗಲ್ಲ ಸರ್. ಏನ್ ಯಾವ್ದು ನೋಡು ಮುಂದೆ ಇದೆ. ಯಾವ್ದಕ್ಕೆ ಹಾಕ್ಬೇಕು ಯಾವ್ದಕ್ ಬಿಡಕಂತ ಈಗ ಲೇಡೀಸು ಅಷ್ಟೊಂದು ಮುಂದಿದ್ದಾರೆ ನೋಡಿ ಸರ್. ಈಗ ಕಾಂಗ್ರೆಸ್ಗೆ ಹಾಕ್ಬೇಕು ಅಂದ್ರೆ ಈ ತರ ಬಸ್ ಚಾರ್ಜ್ ಫ್ರೀ, ಅದು ಫ್ರೀ ಎಲ್ಲ ಮಾಡಿಬಿಟ್ಟಿದಾರಲ್ಲ. ಈಗ ಎಲ್ಲಾರು ಏನ್ ಅನ್ಕೊಂತಾರೆ, ಅವನು ಗ್ಯಾರಂಟಿ ಕೊಟ್ಬಿಟ್ಟಿದ್ದಾನೆ 5 ಗ್ಯಾರಂಟಿನ, ನಾವು ಅವನಿಗೆ ಹಾಕ್ಬೇಕಂತ ಕೆಲವೊಬ್ರು ಹೇಳಿದ್ರೆ, ಈ ಕಡೆಗೆ ಮೋದಿ ಬರ್ಬೇಕಂತ ಒಬ್ರು ಹೇಳ್ತಾರೆ. ಯಾರಿಗೆ ಹಾಕ್ಬೇಕು ಯಾರಿಗೆ ಬಿಡೋದು ಗೊತ್ತೇ ಆಗ್ತಾ ಇಲ್ಲ. ಈಗ ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀರಾ, ಈ ಬಸ್ ಅಲ್ಲಿ ಹತ್ತೀರಾ, ಬಸ್ ಅಲ್ಲಿ ಫ್ರೀ ಆಗಿ ಹೋಗ್ತೀರಾ, 2,000 ರೂಪಾಯಿ ಸಿಗುತ್ತೆ ತಿಂಗಳ. ರೇಷನ್ ಕೊಡ್ತಾರೆ. ಸೊ ಹೆಂಗಸರೆಲ್ಲ ಹಂಗಾರೆ ನಾವು ಬಿಜೆಪಿಗೆ ಹಾಕ್ಬೇಕು, ಸಾರಿ ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ನಿಂತ್ಕೊಂಡಿದ್ದಾರೆ ಸರ್. ನಾವಂತೂ ಯಾವ ಕಡೆಗೆ ಏನೋ ಗೊತ್ತಿಲ್ಲ, ಒಟ್ಟು ನಾವು ಎಲ್ಲಿಗೆ ಹಾಕ್ಬೇಕನ್ನೋದು ತಿಳಿತಾ ಇಲ್ಲ ಸರ್ ನಮಗೆ. ಓಟ್ ಹಾಕ್ತೀರಾ? ಓಟ್ ಹಾಕ್ತೀವಿ ಸರ್, ಬಿಡೋದು ಯಾವತ್ತು ಯಾರಿಗೆ ಅನ್ನೋದು ಅವತ್ತು ತೀರ್ಮಾನ ಮಾಡ್ತೀರಾ? ಅವತ್ತೇ ತೀರ್ಮಾನ ಮಾಡೋದು. ಹೆಂಗಿದೆ ಎಲೆಕ್ಷನ್ ಹೇಳ್ರಿ, ಯಾವ್ದು ಹೇಳಕ್ ಬರಂಗಿಲ್ಲ. ಜನರ ಮನಸ್ಸಲ್ಲಿ ಏನಿದೆ ಅನ್ನೋದು ಹೇಳಕ್ ಬರಂಗಿಲ್ಲ. ಓಕೆ, ಅಲ್ಲ ಹೇಳಂಗ ಈಗ ಯಾರು ಒಂದ್ ಸೈಡ್ ಆಗ್ತಾ ಇದೆಯಾ? ಬಿಜೆಪಿ ಪರ ಅಥವಾ ಕಾಂಗ್ರೆಸ್ ಪರ ಆತರ ಏನಾದ್ರು ಹೇಳಕ್ ಬರಂಗಿಲ್ಲ ಸರ್. ಯಾಕಂದ್ರೆ ಈಗ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಅಂತೇಳಿ, ಆಮೇಲೆ ಮತ್ತೆ 8,500 ರೂಪಾಯಿ ಅಂತೇಳಿ ಹಾಕ್ತೀನಿ ಅಂತಾರ. ಈಗ ಹೆಣ್ಮಕ್ಳು ಎಲ್ಲ ಈಗ ತಿನ್ನೋದು ಕಾಂಗ್ರೆಸ್ ಇಂದ ಬಿಜೆಪಿಗೆ ಯಾಕೆ ಹಾಕ್ಬೇಕು ಅನ್ನೋದು ಹಿಂಗಿರ್ತದೆ ಮನಸ್ಸು. ಈಗ ನಾವು ಅವರಿಂದ ಅವ್ರ ದುಡ್ಡು ತಿಂದು ಬೇರೆದಾರೆ ಹಾಕೋದ್ಕಿಂತ ಕಾಂಗ್ರೆಸ್ಗೆ ಹಾಕೋದು ಒಳ್ಳೇದಂತೇಳಿ ಹಾಕ್ತಾರೆ. ಹೌದಾ? ಮೋದಿ ಮುಖ ನೋಡಲ್ವಾ? ಮೋದಿ ಮುಖ ನೋಡಂಗಿಲ್ರಿ, ಇವ್ರ ಮುಖ ನೋಡ್ತಾರ. ಮೋದಿ ಮುಖ ನೋಡಿದ್ರೆ ಇಲ್ಲಿ ಏನ್ ಕೆಲಸ ಆಗೋದಿಲ್ಲ ಅಲ್ರಿ. ನಮ್ಮಲ್ಲಿ ಕ್ಯಾಂಡಿಡೇಟ್ ಯಾವ್ದಾರ ಅದಾರ ಅದು ನೋಡ್ತಿರ್ತಾರ ಫಸ್ಟ್. ಒಂದಷ್ಟು ಜನ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಹೆಂಗೆ ಎಲೆಕ್ಷನ್ ನಡೀತಾ ಇದೆ? ಯಾರು ಗೆಲ್ತಾರೆ ಈ ಸರ್ತಿ? ಯಾರಿಗೆ ನಿಮ್ಮ ಓಟು? ನಮ್ ಬಿಜೆಪಿ ಆಗ್ತದೆ. ಬಿಜೆಪಿಗೆ. ಹೇಗೆ? ನಾವ್ ಅಲ್ಲೇ ಅದ ಕಾಯಂ ಆದ್ರೆ ನಾವು ಬಿಜೆಪಿ. ಹೌದಾ? ಅಲ್ಲ, ನಿಮ್ಗೆ ಇವರು ಸಿದ್ದರಾಮಯ್ಯ ಸರ್ಕಾರ ಇಷ್ಟೆಲ್ಲ ಅನುಕೂಲ ಮಾಡ್ಕೊಟ್ಟು ಏನ್ ಅನುಕೂಲ ಮಾಡೈತ್ರಿ ನೋಡಿ. ನಿಲ್ಲ ಬಸ್ಗೆ, ಬಸ್ ಸ್ಟ್ಯಾಂಡ್ಗೆ ಹೋಗಕ್ಕೆ ಬಸ್ ಇಲ್ಲ. ಹೋಗ್ಬೋದಲ್ಲ ಬಸ್? ಎಲ್ಲಿ ಹೋಗೋದು? ಬಸ್ ಕಾಲ್ ಕೈ ಮುರ್ಕೊಂಡು ಪಿರಿಯಾಗಿ ಹೋಗೋದು. ಅನುಕೂಲ. ಆ ಗ್ಯಾರಂಟಿ ಏನು ನಿಮ್ಗೆ ಅನುಕೂಲ? ಏನ್ ಗ್ಯಾರಂಟಿ ಆಗಿಲ್ಲ ನಮಗೆ. ಹಾಗಾಗಿ ಬಿಜೆಪಿ. ನಾವು ಬಿಜೆಪಿ, ನಾವು ಪಕ್ಕ ಬಿಜೆಪಿ. ನಿಮ್ಗೆ ಏನ್ ಅನ್ಸತ್ತಮ್ಮ? ನಮಗೆ ಏನ್ ಅನ್ಸಲ್ಲ ಸರ್, ಏನ್ ನಮ್ ಕಡೆ ಬಸ್ ಇಲ್ಲ, ಏನಿಲ್ಲ. ಬಸ್ ಬರ್ಬೇಕು ಅವ್ರಿಗೆಲ್ಲ ಅಂತ ಹೇಳೋರೆ. ಬಸ್ಸೇ ಇಲ್ಲ. ಬಸ್ ಇಲ್ಲ ಸರ್, ನಮ್ಮ ಊರಿಗೆ ನಡಿಬೇಕು, 4 ಕಿಲೋಮೀಟರ್ ನಡಿಬೇಕು ನಾವು. ಏನು ಅನುಕೂಲ ಮಾಡ್ಕೊಟ್ಟಿಲ್ಲ? ಏನ್ ಅನುಕೂಲ ಮಾಡಿಕೊಟ್ಟಿಲ್ಲ. ನಾವು ಸುಮ್ಮನೆ ಓಟ್ ಹಾಕೋದು ಗೆಲ್ಸೋದು. ಅವ್ರಿಗೇನ್ ನಾವು ಗೆಲ್ಲಿಸ್ತಾವಿ, ಅವ್ರೇನ್ ನಮ್ ಬಸ್ ಫ್ರೀ ಮಾಡಿಕೊಟ್ಟಿಲ್ಲ. ನಿಮ್ 3 ರೋಡ್ ಸರಿ ಇಲ್ಲ, ಸಣ್ಣದೈತಿ ರೋಡ್ ಅಂತಾರ, ಹಂಗಂತಾರ. ಏನ್ ಹೇಳ? ಹಂಗಾರೆ ಓಟೇ ಹಾಕಲ್ವಾ? ಓಟ್ ಹಾಕ್ತಾವ ಸರ್, ಏನ್ ಮಾಡೋದು ಬಿಡ್ಬಾರ್ದು ಅಂತ ಹಾಕ್ತಾವಿ. ಏನ್ ಅವ್ರ ಏನ್ ನಮ್ಮ ಮನೆ 4-5 ಓಟ್ ಅದಾವ, ಅವ್ರಿಗೆ 2 ಹಾಕ್ಯಾರ, ಅವ್ರಿಗೆ 2 ಹಾಕ್ತಾವ. ಅವ್ರು ಯಾರಿಗೆ ಹೇಳ್ತಾರ ಅವ್ರಿಗೆ ಹಾಕದ? ಹಂಗೇನಲ್ಲ ಸರ್. ಓಕೆ ವೀಕ್ಷಕರ, ಇವತ್ತು ಇಡೀ ದಿನ ದಾವಣಗೆರೆ ಮತ್ತು ಸುತ್ತಮುತ್ತಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಸುತ್ತಾಡಿದೆ.
ಒಂದು ಕಡೆ ಮೋದಿ ವರ್ಚಸ್ಸು ಅಂತಾರೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಅಂತಾರೆ. ಇದರ ಜೊತೆಗೆ ಸ್ಪರ್ಧೆಯಲ್ಲಿರ್ತಕ್ಕಂಥ ಇಬ್ಬರು ಮಹಿಳಾ ಸ್ಪರ್ಧಿಗಳೇನಿದ್ದಾರೆ ಅವರ ಕುಟುಂಬದ ರಾಜಕೀಯ ಮತ್ತು ದಾವಣಗೆರೆಯ ಅಭಿವೃದ್ಧಿ, ಈ ಎಲ್ಲ ವಿಚಾರಗಳನ್ನು ಕೂಡ ಜನ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಂತೂ ವಿಪರೀತವಾದ ನೆಕ್ ಟು ನೆಕ್ ಫೈಟ್ ಇದೆ. ಯಾರೇ ಗೆದ್ದರೂ ಅತ್ಯಂತ ಅಲ್ಪ ಮತಗಳ ಅಂತರದಲ್ಲಿ ಗೆಲ್ತಾರೆ. ಬಟ್ ಅದು ಯಾರು ಏನು ಅಂತಕ್ಕಂಥದ್ದು ಮತದಾನವಾದ ಬಳಿಕ ಜೂನ್ 4ನೇ ತಾರೀಕು ನಮಗೆ ಗೊತ್ತಾಗುತ್ತೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.